ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನ್ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ಸೇರ್ಕೊಂಡು ಶಾಂತಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಾಸುದೇವ್ ಮತ್ತೆ ಶೀಲಾ ಇಬ್ರು ಶಾಂತಿನ ಮನೆ ಒಳಗಡೆ ಬನ್ನಿ ಬೀಗ್ರೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬೀಗ್ರೆ ನಡೆದಿದ್ದೆಲ್ಲ ಶ್ರುತಿ ಹೇಳಿದ್ಲು ಕೇಳಿ ತುಂಬಾನೇ ಬೇಜಾರಾಯ್ತು ಅಂತ ಶೀಲಾ ಹೇಳ್ಬೇಕಾದ್ರೆ, ಏನ್ ಮಾಡೋದು ಎಲ್ಲ ನಮ್ ಕೆಟ್ಟ ಟೈಮು ಅಂತ ಶಾಂತಿ ಹೇಳ್ಬೇಕಾದ್ರೆ, ನೀವ್ ಯೋಚನೆ ಮಾಡ್ಬೇಡಿ ಬೀಗ್ರೆ, ಎಲ್ಲ ಸರಿ ಹೋಗುತ್ತೆ ಅಂತ ಶೀಲಾ ಹೇಳ್ತಿರ್ತಾಳೆ. ಅಳಿಯಂದ್ರೆ ನಿಮ್ ತಂದೆಯವ್ರು ಬರ್ಲಿಲ್ವಾ ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ಇಲ್ಲ ಮಾವ, ಅದು ಅಪ್ಪ ಮೀನಾ ಅತ್ತಿಗೆ ಮನೆಗೆ ಹೋಗಿದ್ದಾರೆ ಅಂತ ರವಿ ಹೇಳ್ತಾನೆ. ಯಾಕಳಿ ಅಂದ್ರೆ ಅವ್ರು ಅಲ್ಲಿ ಹೋದ್ರು, ಇಲ್ಲಿಗೆ ಬರ್ನಿ ಅಂತ ಕರಿಬೋದಿತ್ತಲ್ವಾ? ನಮ್ ಮನೇಲಿ ಎಲ್ಲಾ ರೀತಿ ಸೌಕರ್ಯ ಇದೆ, ಆ ಮೀನನ್ ಮನೇಲಿ ಏನ್ ಸೌಕರ್ಯ ಇದೆ ಹೇಳಿ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಯಾಪ ಮಾವ ಮೀನಾ ಮರಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ಇರ್ಲಿ ಬಿಡಮ್ಮ, ನನ್ಗೆ ಅರ್ಥ ಆಗತ್ತೆ, ಆ ಸೂರ್ಯನ್ಗೂ ರಂಗನಾಥ್ಗೂ ನನ್ ಮೇಲೆ ಕೋಪ ಅಲ್ವಾ, ಅದಕ್ಕೆ ಆ ಕೋಪದಲ್ಲಿ ನಮ್ ಮನೆಗ್ ಬಂದಿಲ್ಲ ಅಷ್ಟೇನೆ ಅಂತ ವಾಸುದೇವ್ ಹೇಳ್ತಿರ್ತಾನೆ. ಅಯ್ಯೋ, ನೀವ್ ಯಾಕೆ ಆ ರೀತಿ ಹೇಳ್ತಿದೀರಾ ಮಾವ, ಅಪ್ಪ ಆತರ ಯೋಚನೆ ಮಾಡೋರಲ್ಲ ಅಂತ ರವಿ ಹೇಳ್ತಿರ್ತಾನೆ. ಇಲ್ಲ ಅಳಿ ಅಂದ್ರೆ ನಿಮ್ ಅಪ್ಪನ್ಗೆ ಅವ್ರ ಕಡೆಯವ್ರೆ ಇಷ್ಟ ಆಗೋದು, ನಮ್ಗ್ ಅರ್ಥ ಆಗುತ್ತೆ ಬಿಡಿ ಅಂತ ಶೀಲಾ ಹೇಳ್ತಿರ್ತಾಳೆ. ಬೀಗ್ರೆ ಒಂದ್ 10 ದಿವ್ಸ ಅಷ್ಟೇನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಬೀಗ್ರೆ, ನೀವ್ ಎಷ್ಟು ದಿವ್ಸ ಬೇಕಾದ್ರೂ ಇರಿ, ಇದನ್ನ ನಿಮ್ ಮನೆ ಅನ್ಕೊಳ್ಳಿ, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಅಂತ ಶೀಲಾ ಹೇಳ್ತಿರ್ತಾಳೆ. ಹೇಗಿದ್ರು ಇದು ಮನೆ ಜಪ್ತಿ ಕೇಸು, ಆದಷ್ಟು ಬೇಗ ಮುಗಿಯಲ್ಲ ಬಿಡಿ. ಅಳಿಯಂದ್ರೆ ಲಾಯರ್ ಏನ್ ಹೇಳಿದ್ರು ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ಕೋರ್ಟು ರಜಾ ಇದೆಯಂತೆ, ಆ ರಜಾ ಮುಗಿದ್ಮೇಲೆ ಏನೇ ಇದ್ರು ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು ಮಾವ ಅಂತ ರವಿ ಹೇಳ್ಬೇಕಾದ್ರೆ, ಆದ್ರೂ ನಿಮ್ ಅಣ್ಣ ನಿಮ್ ಅಪ್ಪನ್ ಸೈನ್ ಹಾಕಿ ತುಂಬಾ ಸಾಲ ಮಾಡಿದಾನಲ್ವಾ ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ರವಿ ಶಾಂತಿ ಮುಖನ ನೋಡ್ತಿರ್ತಾನೆ. ಆ ರಂಗನಾಥ ಡ್ಯೂಟಿಲಿ ಇರ್ಬೇಕಾದ್ರೆ ಎಂತ ಪ್ರಾಮಾಣಿಕ ವ್ಯಕ್ತಿ, ನನಗ್ ಗೊತ್ತಿರೋ ಪ್ರಕಾರ ಒಂದು ಚಿಕ್ಕ ಮಿಸ್ಟೇಕ್ ಸಹ ಮಾಡಿಲ್ಲ, ಅಂತದ್ರಲ್ಲಿ ಅವನ ಮಗ ಇಂಥವನು ಅಂದ್ರೆ ರಂಗನಾಥ ಇದನ್ನೆಲ್ಲ ಹೇಗ್ ತಡ್ಕೊಂಡಿದಾನೋ ಏನೋ. ತಾನ್ ಹೆತ್ತ ಮಗನೇ ತನ್ಗೆ ಈ ರೀತಿ ಮೋಸ ಮಾಡ್ಬಿಟ್ನಲ್ಲ ಅಂತ ತುಂಬಾ ನೊಂದ್ಕೊಂಡಿರ್ಬೇಕಲ್ವಾ ರಂಗನಾಥ, ಅಲ್ವಾ ಅಳಿ ಅಂದ್ರೆ ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ಇದರಿಂದ ರವಿಗೆ ತುಂಬಾ ನೋವಾಗ್ತಿರುತ್ತೆ. ಅಪ್ಪ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇದೆಯಾ ಇವಾಗ, ಅದು ಮನೋಜ್ ಅವ್ರ ಸ್ಟುಪಿಡಿಟಿಯಿಂದ ಆಗಿರೋ ಕೆಲ್ಸ. ಮಮ್ಮಿ ನೀನೇನ್ ನೋಡ್ಕೊಂಡ್ ಕುತ್ಕೊಂಡಿದ್ಯಾ, ಹೋಗಿ ಅತ್ತೆಗೆ ಏನಾದ್ರೂ ಕುಡಿಯೋದು ಕೊಡು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಮಾತಲ್ಲಿ ಮರ್ತೋಗ್ಬಿಟ್ಟೆ ಬೀಗ್ರೆ, ಒಂದ್ ನಿಮಿಷ ಬಂದೇ ಇರಿ ಅಂತ ಹೇಳ್ತಾ ಶೀಲಾ ಕಿಚನ್ಗೆ ಹೋಗ್ತಾಳೆ. ಅತ್ತೆ, ನಿಮ್ ಬ್ಯಾಗ್ ತಗೊಂಡೋಗಿ ಈ ರೂಮಲ್ಲಿ ಇಡ್ತೀನಿ, ನಿಮ್ಗೆ ಕಂಫರ್ಟೇಬಲ್ ಆಗಿರುತ್ತೆ, ನೀವ್ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿ ಶ್ರುತಿ ಶಾಂತಿ ಬ್ಯಾಗ್ ನ ತಗೊಂಡೋಗಿ ಒಂದ್ ರೂಮ್ ಅಲ್ಲಿ ಇಡ್ತಾಳೆ. ಹೌದು, ನಿಮ್ ಅಣ್ಣ ಮನೋಜ್ ಎಲ್ಲಿ, ಅವನು ನಿಮ್ ಅಪ್ಪನ್ ಜೊತೆ ಹೊರಟೋದ್ನಾ ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ಇಲ್ಲ ಮಾವ, ಅವ್ನ್ ಶೋರೂಮ್ ಅಲ್ಲೇ ಹೊಳ್ಕೊಂಡಿದ್ದಾನೆ ಅಂತ ರವಿ ಹೇಳ್ತಾನೆ. ಓ ಹೌದಾ, ಸರಿ ಆಯ್ತು. ಹೌದು, ರೆಸ್ಟೋರೆಂಟ್ ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ವಾಸುದೇವ್ ವಿಚಾರಿಸ್ಬೇಕಾದ್ರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಮಾವ ಅಂತ ರವಿ ಹೇಳ್ತಾನೆ. ನೀನು ಮತ್ತೆ ನನ್ ಮಗಳು ಇಬ್ಬರು ಸೇರ್ಕೊಂಡು ರೆಸ್ಟೋರೆಂಟ್ ನ ನಡೆಸ್ತಿರೋದು ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ಕಣಪ್ಪ. ಸರಿ ಅಳಿ ಅಂದ್ರೆ ಹೋಗಿ ನಿಮ್ ಬ್ಯಾಗ್ನೆಲ್ಲ ನಿಮ್ ರೂಮ್ ಅಲ್ಲಿ ಇಟ್ಕೊಳ್ಳಿ ಅಂತ ವಾಸುದೇವ್ ಹೇಳ್ತಿದ್ದಂಗೆ ಸರಿ ಆಯ್ತು ಅಂತ ಶ್ರುತಿ ಮತ್ತೆ ರವಿ ಇಬ್ರು ಸೇರಿ ತಮ್ ಬ್ಯಾಗ್ ನ ರೂಮ್ ತಗೊಂಡೋಗ್ತಾರೆ. ಅಷ್ಟ್ರಲ್ಲಿ ಶೀಲಾ ಎಲ್ಲಿಗೂ ಕುಡಿಯೋದಿಕ್ಕೆ ಅಂತ ಬ್ಲಾಕ್ ಟೀನ ತಗೊಂಡ್ ಬಂದಿರ್ತಾಳೆ. ಅದನ್ನ ನೋಡಿದ ತಕ್ಷಣನೇ ಶಾಂತಿಗೆ ಮುಖ ಚಿಕ್ಕದಾಗೋಗುತ್ತೆ. ಏನ್ ನೋಡ್ತಿದ್ರೆ ಬಿಗ್ರೆ, ತಗೊಳ್ಳಿ ಅಂತ ಶೀಲಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಶಾಂತಿ ಆ ಬ್ಲಾಕ್ ಟೀನ ತಗೋತಾಳೆ. ಬೀಗ್ರೆ, ಏನಿದು ಕಷಾಯನಾ? ಅಯ್ಯೋ ನನ್ಗೇನು ಆಗಿಲ್ಲ ಬೀಗ್ರೆ, ನಾನ್ ಚೆನ್ನಾಗಿದ್ದೀನಿ, ನನ್ಗಿದೆಲ್ಲ ಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಅದು ಕಷಾಯ ಅಲ್ಲ ಬೀಗ್ರೆ, ಬ್ಲಾಕ್ ಟೀ ಅಂತ ಶೀಲಾ ಹೇಳ್ತಾರೆ. ಆಗ ಶಾಂತಿ ಆ ಟೀನೇ ನೋಡ್ತಾ ಇರ್ಬೇಕಾದ್ರೆ, ಅಮ್ಮ ನಾರ್ಮಲ್ ಟೀ ತರನೇ ಇರುತ್ತೆ ಕುಡಿಯಮ್ಮ ಅಂತ ರವಿ ಹೇಳ್ಬೇಕಾದ್ರೆ, ಅದು ಹಂಗಲ್ಲ ಕಣ ರವಿ, ಟೀ ಅಥವಾ ಕಾಫಿ ಆದ್ರೂನು ನಾನ್ ಹಾಲ್ ಹಾಕೊಂಡ್ ಕುಡ್ದೆ ಅಭ್ಯಾಸ ಕಣೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ ಬೀಗ್ರೆ, ಹಾಲೆಲ್ಲ ಜಾಸ್ತಿ ಯೂಸ್ ಮಾಡ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಶೀಲಾ ಹೇಳ್ತಿರ್ತಾಳೆ. ಬೀಗ್ರೆ, ಇದು ಚೆನ್ನಾಗಿರುತ್ತೆ, ಒಂದ್ಸಲಿ ಕುಡಿದ್ ನೋಡಿ ಅಂತ ವಾಸುದೇವ್ ಹೇಳ್ತಿರ್ತಾನೆ. ಇಲ್ಲ, ಇದು ನನಗ್ ಸೆಟ್ ಆಗೋದಿಲ್ಲ, ಅಭ್ಯಾಸ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಇದ್ರಲ್ಲಿ ಯಾಲಕ್ಕಿ ಶುಂಠಿ ಎಲ್ಲ ಹಾಕಿರುತ್ತೆ, ಕುಡೀರಿ ಅಂತ ಶ್ರುತಿ ಫೋರ್ಸ್ ಮಾಡ್ತಾಳೆ. ಅಮ್ಮ ಕುಡಿದ್ರೆ ತಾನೇ ರುಚಿ ಗೊತ್ತಾಗೋದು, ಕುಡ್ದ್ ನೋಡಿ ಅಂತ ರವಿ ಹೇಳ್ತಿರ್ತಾನೆ. ಸರಿ, ಎಲ್ರು ಇಷ್ಟೊಂದು ಬಲವಂತ ಮಾಡ್ತಿದಾರಲ್ಲ ಅಂತ ಶಾಂತಿ ಒಂದು ಗುಟುಕನ್ನ ಕುಡಿತಾಳೆ. ಅದಕ್ಕೆ ಅವಳಿಗೆ ವಾಂತಿ ಬರೋ ತರ ಆಗ್ತಿರತ್ತೆ. ಇದನ್ನ ರವಿ ಗಮನಿಸ್ತಾನೆ. ಬೀಗ್ರೆ ಹೇಗಿದೆ ಹೇಳಿ ಅಂತ ಶೀಲಾ ಕೇಳ್ಬೇಕಾದ್ರೆ, ಚೆನ್ನಾಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಬಿಸಿ ಇರ್ಬೇಕಾದ್ರೇನೆ ಕುಡಿ ಬೀಗ್ರೆ ಅಂತ ಶೀಲಾ ಹೇಳ್ತಿರ್ತಾಳೆ. ಅಮ್ಮ ಬೇಕಿದ್ರೆ ನಾನ್ ಹಾಲ್ ತಗೊಂಡ್ ಬಂದು ನಿನ್ಗೆ ಟೀ ಅಥವಾ ಕಾಫಿ ಮಾಡ್ಕೊಡ್ಲಾ ಅಂತ ರವಿ ಕೇಳ್ಬೇಕಾದ್ರೆ, ಅಳಿಯಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು, ಇದನ್ನ
ನಾನೇ ಕುಡಿಲಿ ಬಿಡಿ ಅಂತ ಶೀಲಾ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ ಬೀಗ್ರೆ, ಇದು ಚೆನ್ನಾಗೇ ಇದೆ, ಅದು ಬಿಸಿ ಇದೆಯಲ್ವಾ, ಅದಕ್ಕೆ ನಾನ್ ನಿಧಾನವಾಗಿ ಕುಡಿತೀನಿ ಬಿಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸರಿ ಅತ್ತೆ, ನಾವು ರೆಸ್ಟೋರೆಂಟ್ ಹೋಗ್ ಬರ್ತೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಮಧ್ಯಾಹ್ನಕ್ಕೆ ಊಟಕ್ಕೆ ಇಲ್ಲೇ ಬಾಮ್ಮ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತೀನಿ ಅಂತ ಶೀಲಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಮಮ್ಮಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಎಲ್ರಿಗೂ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ವಾಸುದೇವ್ ಕೂಡ ನನ್ಗೆ ಸ್ವಲ್ಪ ಆಚೆ ಕೆಲ್ಸ ಇದೆ ಅಂತ ಹೇಳಿ ಅವನು ಆಚೆಗೆ ಹೊರಟೋಗ್ಬಿಡ್ತಾನೆ. ಬೀಗ್ರೆ, ಅಡ್ಗೆ ಮಾಡಿ ನಿಮ್ಮನ್ನ ಕರಿತೀನಿ, ಹೋಗಿ ರೆಸ್ಟ್ ಮಾಡ್ತೀರಿ, ಹಾಗೆ ಇದನ್ನ ಫುಲ್ ಫಿನಿಶ್ ಮಾಡ್ಬಿಡಿ ಅಂತ ಶೀಲಾ ಹೇಳ್ಬೇಕಾದ್ರೆ, ಹಾ ಸರಿ ಆಯ್ತು ಕುಡಿತೀನಿ ಅಂತ ಶಾಂತಿ ತಲೆ ಆಡಿಸ್ತಾಳೆ. ಆಗ ಶೀಲಾ ಕಿಚನ್ಗೆ ಹೋದ್ಮೇಲೆ ಶಾಂತಿ ಆ ಟೀನ ಕೈಲಿ ಹಿಡ್ಕೊಂಡು, ಮೀನಾ ನಾನ್ ಕೇಳ್ದಾಗೆಲ್ಲ ಬಿಸಿ ಬಿಸಿ ಕಾಫಿ ಟೀ ಎಲ್ಲ ಮಾಡ್ಕೊಂಡ್ ಬರ್ತಿದ್ಲಲ್ಲ ಅನ್ನೋದನ್ನ ನೆನೆಸ್ಕೊಂಡು ತುಂಬಾನೇ ನೊಂದ್ಕೋತಾಳೆ. ಏನೇ ಇದ್ರು ಇವಳು ಮಾಡೋ ತರ ಕಾಫಿ ಯಾರು ಮಾಡಕ್ ಆಗೋದಿಲ್ಲ ಅಂತ ಶಾಂತಿ ಮೀನನ್ನೇ ನೆನೆಸ್ಕೊಂಡು ತುಂಬಾ ನೊಂದ್ಕೋತಿರ್ತಾಳೆ. ಈ ಕಡೆ ಮನೋಜ ಲಗೇಜ್ನೆಲ್ಲ ತಗೊಂಡು ಸೀದಾ ಶೋರೂಮ್ ಹೋಗ್ತಾನೆ. ಅಲ್ಲಿ ಛಾಯಾ ಇವನನ್ನ ನೋಡಿ, ಬನ್ನಿ ಬಾಸ್, ಸೀನಾ ಸರ್ ಹೇಳ್ತಾ ಇದ್ರು ನೀವ್ ಇಲ್ಲೇ ಮಲ್ಕೋತಿದ್ರಂತೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಆ ಚೇಚೆ ಮಲ್ಕೋಳೋದು ಅಂತ ಎಲ್ಲ ಹೇಳ್ಬೇಡ, ಸ್ಟೇ ಮಾಡೋದು ಅಂತ ಹೇಳು. ಹೌದು, ಸೀನಾ ಬ್ರೋ ಎಲ್ಲಿ ಅಂತ ಮನೋಜ ಕೇಳ್ಬೇಕಾದ್ರೆ, ಹಾ ನೀವೇನೋ ಥಿಂಗ್ಸ್ ಬೇಕು ಅಂತ ಹೇಳಿದಿರಂತಲ್ಲ, ಅದನ್ನ ತರಕ್ ಹೋಗಿದ್ದಾರೆ ಅಂತ ಛಾಯಾ ಹೇಳ್ತಾಳೆ. ನಾನೇ ತರದಿಕ್ ಹೇಳ್ದೆ, ಮನೇಲಿ ಸ್ವಲ್ಪ ರಿನೋವೇಶನ್ ನಡೀತಾ ಇದೆ ಅಂತ ಮನೋಜ ಹೇಳ್ದಾಗ, ಹೌದಾ, ಬಟ್ ಸೀನಾ ಸರ್ ಹೇಳಿದ್ರು ಮನೆ ನೀನು ಸೀಸ್ ಮಾಡ್ತಿದಾರಂತೆ ಅಂತ ಛಾಯಾ ಕೇಳ್ಬೇಕಾದ್ರೆ, ಎಲ್ಲ ಹೇಳ್ಬಿಟ್ ನಾನು ಅಂತ ಮನೋಜ ಮುಖ ಸಿಂಡ್ರಿಸ್ಕೋತಾನೆ. ಸಾರಿ ಬಾಸ್ ಅಂತ ಛಾಯಾ ಕೇಳ್ಬೇಕಾದ್ರೆ, ಏನ್ ಮಾಡೋದು, ಎಲ್ಲ ನಮ್ ಟೈಮು, ಆ ಫೈನಾನ್ಷಿಯರ್ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದಾನೆ, ಅವನತ್ರ ಸಾಲ ಮಾಡಿದೆ ದೊಡ್ಡ ತಪ್ಪು ಅಂತ ಮನೋಜ ಹೇಳ್ದಾಗ, ಬಾಸ್ ಇವಾಗ ಮನೇನ ಸೀಸ್ ಮಾಡ್ತಿದಾರಲ್ಲ, ಅದನ್ನ ತಡೆಯೋದಿಕ್ಕೆ ಬೇರೆ ಯಾವ ದಾರಿನೂ ಇಲ್ವಾ ಅಂತ ಛಾಯಾ ಕೇಳ್ತಾಳೆ. ಛೇ, ನಾನೇನ್ ಮಾಡಕ್ಕಾಗುತ್ತೆ, ಇದಾನಲ್ಲ ಸೂರ್ಯ, ಅವನ್ ಏನಾದ್ರೂ ಮಾಡ್ತಾನೆ, ನಾನಿವಾಗ ಬರೀ ನನ್ ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಸೀನಾ ಬ್ರೋ ಹಾಸಿಗೆನ ತಗೊಂಡ್ ಬರ್ತಾರೆ, ಜೊತೆಲಿ ಒಂದ್ ಬ್ಯಾಗ್ ಅನ್ನು ಹಿಡ್ಕೊಂಡ್ ಬರ್ತಾರೆ. ಬ್ರೋ ನೋಡಿ, ನಿಮ್ಗೋಸ್ಕರ ಎಲ್ಲೆಲ್ಲೆಲ್ಲ ಹುಡ್ಕೊಂಡ್ ತಗೊಂಡ್ ಬಂದಿದೀನಿ ಗೊತ್ತಾ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಇದ್ ಸರಿ, ಈ ಕೈಲಿ ಏನಿದು ಬ್ರೋ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಇದೇ ಮೇಯ್ನು ಬೇಕಾಗಿರೋದು ಬ್ರೋ, ಇರಿ ಒಂದ್ ನಿಮಿಷ ಅಂತ ಹೇಳ್ತಾ ಸೀನಾ ಬ್ರೋ ಆ ಬ್ಯಾಗ್ ನ ಓಪನ್ ಮಾಡಿ ತೋರಿಸ್ತಾರೆ. ಅದ್ರಲ್ಲಿ ಇಲಿನ ಹಿಡಿಯೋದಕ್ಕೆ ಬೋನ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಮನೋಜನ್ಗೆ ಶಾಕ್ ಆಗತ್ತೆ. ಬ್ರೋ ಏನಿದು ಅಂತ ಮನೋಜ ಕೇಳ್ಬೇಕಾದ್ರೆ, ಹಾ ಇವತ್ತು ಇದೇ ನಿಮ್ಗೆ ಸೆಕ್ಯೂರಿಟಿ ಬ್ರೋ, ಯಾಕಂದ್ರೆ ಶೋರೂಮ್ ಅಲ್ಲಿ ಅಷ್ಟೊಂದ್ ಇಲಿ ಇದೆ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಏನೋ ಬ್ರೋ ಹೇಳ್ತಿದ್ದೀರಾ, ಈ ಇಲಿ ಇದೆಯಾ ಅಂತ ಮನೋಜ ಭಯದಿಂದ ಕೇಳ್ಬೇಕಾದ್ರೆ, ಇದೆ ಬ್ರೋ, ಅದು ಸಾಮಾನ್ಯವಾಗಿರೋದೆಲ್ಲ, ಎಲ್ಲ ಜಿಮ್ ಬಾಡಿಗಳಿದಾವೆ ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಹೌದು ಬಾಸ್, ತುಂಬಾನೇ ಇಲಿ ಪ್ರಾಬ್ಲಮ್ ಇದೆ ಇಲ್ಲಿ, ಗೋಡನ್ ಅಲ್ಲಿರೋ ಬಾಕ್ಸ್ ಎಲ್ಲ ಕಚ್ಚಾಗ್ತಿದಾವೆ ಅಂತ ಛಾಯಾ ಹೇಳ್ಬೇಕಾದ್ರೆ, ಅಯ್ಯೋ ಥು, ಲೈಫೇ ಚೆನ್ನಾಗಿಲ್ಲಪ್ಪ, ಮುಂಚೆನೆ ಹೇಳಿದಿದ್ರೆ ಇದಕ್ಕೇನಾದ್ರೂ ಸೊಲ್ಯೂಷನ್ ಹುಡುಕ್ಬೋದಿತ್ತು ತಾನೆ, ಅದನ್ನೆಲ್ಲ ಓಡಿಸ್ಬೋದಿತ್ತು ಅಂತ ಮನೋಜ ಹೇಳಿದಾಗ, ಬ್ರೋ ಅದನ್ನೆಲ್ಲ ಓಡ್ಸೋದಕ್ಕೆ ಅಂತ ತಾನೇ ಇದನ್ನ ತಗೊಂಡ್ ಬಂದಿರೋದು, ನೀವು ಬೇರೆ ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾ ಇದ್ದೀರಾ, ನೀವು ಮಲಗಿರ್ಬೇಕಾದ್ರೆ ಇಲ್ಲಿ ನಿಮ್ ಕಾಲ್ ಬೆರಳನ್ನ ಒಡೆ ಪೀಸು ಅನ್ಕೊಂಡ್ ತಿಂದ್ಬಿಟ್ರೆ ಅದಕ್ಕೆ ಇದನ್ನ ತಗೊಂಡ್ ಬಂದಿದೀನಿ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಅಲ್ಲ, ನಮ್ ಶೋರೂಮ್ ಇಷ್ಟೊಂದ್ ನೀಟ್ ಆಗಿದೆ, ಇಲ್ಲಿ ಇಲಿ ಹೆಂಗ್ ಬಂತು ಅಂತ ಮನೋಜ ಕೇಳ್ತಿರ್ತಾನೆ. ಹೌದು ಬ್ರೋ, ಆಚೆ ಕಡೆ ತುಂಬಾ ಬಿಸ್ಲಲ್ವಾ, ಆ ಶಕೆಗೆ ಆಚೆ ಇರಕ್ ಆಗಲ್ಲ ಅಂತ ಅನ್ಬಿಟ್ಟು ನಮ್ ಶೋರೂಮ್ ಅಲ್ಲಿ AC ಇದೆಯಲ್ವಾ, ಅದಕ್ಕೆ ನಮ್ ಶೋರೂಮ್ ಬಂದ್ಬಿಟ್ಟಿದಾವೆ, ಅವುಗಳಿಗೂ AC ಮಲ್ಗೋ ಆಸೆ ಬಂದ್ಬಿಟ್ಟಿದೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಛಾಯಾ ನಗ್ತಿರ್ತಾಳೆ. ಏನ್ ಬ್ರೋ, ನೀವ್ ಹೇಳಿದ್ರೇನೆ ನನಗ್ ಭಯ ಆಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಬ್ರೋ ಒಂದ್ ಕೆಲ್ಸ ಮಾಡಿ, ಇದಿದ್ಯಲ್ವಾ, ಇದಿದ್ಮೇಲೆ ನೀವ್ ಆರಾಮಾಗಿ ಮಲ್ಕೋಬಹುದು ಬಿಡಿ ಅಂತ ಇಲಿ ಟ್ರ್ಯಾಪ್ ನ ಮನೋಜನ್ ಕೈಗೆ ಕೊಡ್ತಾರೆ. ಬ್ರೋ ನನ್ಗೆ ರಾತ್ರಿ ಒಂಟಿಯಾಗಿ ಮಲಗೋದಿಕ್ಕೆ ಭಯ ಆಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅದಕ್ಕೆ ಏನ್ ಮಾಡ್ಬೇಕು ಬ್ರೋ, ಬರೋ ಕಸ್ಟಮರ್ಗಳನ್ನ 2 ದಿವಸ ಇದ್ದು ಹೋಗಿ ಅಂತ ಹೇಳಕ್ಕಾಗುತ್ತಾ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಹಂಗೆಲ್ಲ ಎಲ್ಲಿ ಹೇಳಕ್ಕಾಗುತ್ತೆ, ಒಂದ್ ಕೆಲ್ಸ ಮಾಡಿ, ಇವತ್ತು ನನ್ ಜೊತೆ ನೀವು ಉಳ್ಕೊಳ್ಳಿ ಅಂತ ಮನೋಜ ಹೇಳ್ತಾನೆ. ಆ ಯಾಕೆ, ನಾನ್ ಯಾಕೆ ಬ್ರೋ ನಿಮ್ ಜೊತೆ ಇರ್ಬೇಕು, ನನ್ಗೆ ನಮ್ ಮನೇಲಿ ನಮ್ ಬೆಡ್ ಮೇಲ್ ಮಲ್ಕೊಂಡ್ರೇನೆ ನನ್ಗೆ ನಿದ್ದೆ ಬರೋದು ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಬ್ರೋ ಇವತ್ತು ಒಂದ್ ದಿವ್ಸ ತಾನೇ ಅಂತ ಮನೋಜ ಗೋಗರಿಬೇಕಾದ್ರೆ, 10 ಗಂಟೆ ಆದ್ರೆ ಯಾಕ್ ಬಂದಿಲ್ಲ ಅಂತ ನನ್ ಹೆಂಡತಿ ಫೋನ್ ಮೇಲ್ ಫೋನ್ ಹಾಕಿ ಕ್ವಶನ್ ಕೇಳ್ತಿರ್ತಾಳೆ. 10 ಗಂಟೆ ಒಳಗಡೆ ಮನೆಗ್ ಬರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಬೇರೆ ರೂಲ್ಸ್ ಮಾಡಿದಾಳೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಪ್ಲೀಸ್ ಬ್ರೋ ಇವತ್ತು ಒಂದ್ ದಿವ್ಸ ಅಂತ ಮನೋಜ ಹೇಳ್ತಿರ್ತಾನೆ. ನೋಡಿ ಬ್ರೋ, ನೀವ್ ಇಲ್ಲಿ ಆರಾಮಾಗಿ ಮಲ್ಗೋದಿಕ್ಕೆ ಈ ಇಲಿ ಟ್ರ್ಯಾಪ್ ಇದೆಯಲ್ಲ ತಗೊಳ್ಳಿ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಇದ್ರಲ್ಲಿ ಬಿದ್ದಿರೋ ಇಲಿನ ಎತ್ತ ಆಚೆಗೆ ಎಸೆಯೋದಕ್ಕೂ ನನ್ಗೆ ಧೈರ್ಯ ಇಲ್ಲ ಬ್ರೋ, ಅರ್ಥ ಮಾಡ್ಕೊಳ್ಳಿ ಅಂತ ಮನೋಜ ಹೇಳ್ಬೇಕಾದ್ರೆ, ನಿಮ್ಗೆ ಇನ್ ಯಾವ್ದ್ರಲ್ಲಿ ಧೈರ್ಯ ಇದೆ ಬ್ರೋ ಅಂತ ಸೀನಾ ಬ್ರೋ ಕೇಳ್ತಿರ್ತಾರೆ. ಪ್ಲೀಸ್ ಬ್ರೋ ಇವತ್ತು ಒಂದೇ ಒಂದ್ ದಿವ್ಸ ಇರಿ, ನನ್ಗೆ ಧೈರ್ಯ ಬರುತ್ತೆ,
ನೀವೇನಾದ್ರೂ ಇವತ್ತು ನನ್ ಜೊತೆ ಮಲ್ಕೊಂಡ್ರೆ ನಾನ್ ನಿಮ್ಗೆ ಬಿರಿಯಾನಿ ಕೊಡಿಸ್ತೀನಿ ನಾಳೆಗೆ ಅಂತ ಮನೋಜ ಹೇಳ್ದಾಗ, ಏನು ಬಿರಿಯಾನಿನಾ ಅಂತ ಸೀನಾ ಬ್ರೋ ಕೇಳ್ತಾರೆ. ಹಾ ಹೌದು ಬ್ರೋ, ನಿಮ್ಗ್ ಯಾವ ಶಾಪ್ ಇಷ್ಟನೋ ಅಲ್ಲೇ ಕರ್ಕೊಂಡೋಗಿ ಬಿರಿಯಾನಿ ಕೊಡಿಸ್ತೀನಿ ಅಂತ ಮನೋಜ ಹೇಳ್ದಾಗ, ಅದಕ್ಕೆ ಸೀನಾ ಬ್ರೋ ತುಂಬಾನೇ ಯೋಚನೆ ಮಾಡಿ, ಸರಿ ಆಯ್ತು, ಈ ಏನೋ ಪಾಪ ಇಲಿ ಇದೆ ಅಂತ ಭಯ ಪಡ್ತಿದ್ಯಾ, ಇವತ್ತೊಂದ್ ದಿವಸ ಮಲ್ಕೋತೀನಿ ಬಿಡು ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಅದನ್ನ ಕೇಳಿ ಮನೋಜ ಖುಷಿ ಪಡ್ಬೇಕಾದ್ರೆ, ಆದ್ರೆ ಒಂದ್ ವಿಷಯ, ನಾನು ಮಲಗಿದ್ಮೇಲೆ ಇನ್ ಎದ್ದೇಳದೆ ಬೆಳಗ್ಗೆ, ಅಲ್ಲಿವರೆಗೂ ನಾನ್ ಕಣ್ ಬಿಡೋದಿಲ್ಲ, ಮಧ್ಯದಲ್ಲಿ ಏನೇ ಸೌಂಡ್ ಬಂದ್ರು ನಾನ್ ಎದ್ದೇಳೋದಿಲ್ಲ ಅಂತ ಸೀನಾ ಬ್ರೋ ಹೇಳ್ತಾರೆ. ಒಂಟಿಯಾಗಿ ಮಲ್ಕೊಂಡ್ರೇನೆ ನಿದ್ದೆ ಬರೋದಿಲ್ಲ, ನಿಮ್ಗ್ ಅದೇಗ್ ನಿದ್ದೆ ಬರುತ್ತೋ ಏನೋ ಅಂತ ಮನೋಜ ಕೇಳ್ಬೇಕಾದ್ರೆ, ಹಾ ನಾನ್ ಇದುವರೆಗೂ ಯಾರಿಗೂ ಏನು ತೊಂದ್ರೆ ಮಾಡಿಲ್ಲ, ಯಾವ ಪಾಪನು ಮಾಡಿಲ್ಲ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಹಾಗಂದ್ರೇನು ನಾನ್ ಯಾವಾಗ್ಲೂ ಬರೀ ಪಾಪದ ಕೆಲ್ಸನೇ ಮಾಡ್ತಾ ಇದೀನಿ ಅಂತನಾ ಅಂತ ಮನೋಜ ಕೇಳ್ತಾನೆ. ಅದು ಹಂಗಲ್ಲ ಬ್ರೋ, ಮನ್ಸಲ್ಲಿ ನೆಮ್ಮದಿ ಅನ್ನೋದಿದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಏನೋ ಬಿಡಿ, ನೀವ್ ನನ್ ಜೊತೆ ಇದ್ರೆ ಅಷ್ಟ್ ಸಾಕು ಅಂತ ಮನೋಜ ಹೇಳ್ತಾನೆ. ಛಾಯಾ, ನೀನ್ ಯಾಕೆ ಇವತ್ತು ಉಳ್ಕೋಬಾರ್ದು ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಹಾ ನಾನ್ ಯಾಕೆ ಉಳ್ಕೋಬೇಕು ಅಂತ ಛಾಯಾ ಕೇಳ್ತಾಳೆ. ಹಂಗಲ್ಲ, ಬಾಸ್ಗೆ ಇಲಿ ಅಂದ್ರೆ ಭಯ ಅಲ್ವಾ, ಅದಕ್ಕೆ ಅಂತ ಸೀನಾ ಬ್ರೋ ಹೇಳ್ತಾರೆ. ಅದಕ್ಕೆ ಅಂತ ನಾನ್ ಹೋಗಿ ಇಲಿ ಹಿಡ್ಕೊ ಬರ್ಬೇಕಾ, ನೀವೇ ಇಲಿ ಹಿಡ್ಕೊಳ್ಳಿ, ನಾ ಹೋಗ್ತೀನಪ್ಪ ಅಂತ ಹೇಳ್ತಾ ಛಾಯಾ ಅಲ್ಲಿಂದ ಹೋಗ್ತಾಳೆ. ಛೆ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಕೊನೆಗೆ ಇಂಥ ಪರಿಸ್ಥಿತಿ ಬಂದ್ ತಲುಪಿಡ್ತು ಅಂತ ಮನೋಜ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೋತಾನೆ. ಬ್ರೋ, ಅಟ್ಲೀಸ್ಟ್ ನೀವ್ ಉಳ್ಕೊಳ್ಳೋದಿಕ್ಕೆ ಈ ಶೋರೂಮ್ ಆದ್ರೂ ಇದೆ ಅಂತ ಖುಷಿ ಪಡಿ ಬ್ರೋ ಅಂತ ಹೇಳ್ತಾ ಸೀನಾ ಬ್ರೋ ಅಲ್ಲಿಂದ ಆ ಬೆಡ್ ನ ತಗೊಂಡು ಹೊರಟೋಗ್ತಾರೆ. ಛೆ, ಎಲ್ರು ನನ್ನನ್ನ ಕಿಂಡಲ್ ಮಾಡೋ ತರ ಆಗೋಯ್ತು, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಈ ಕಡೆ ವಿಶಾಲು ಮತ್ತೆ ಫೈನಾನ್ಷಿಯರ್ ಮತ್ತೆ ವಿಶಾಲು ಚೇಲ 3 ಜನ ರಂಗನಾಥ್ ಮನೆ ಸೀಸ್ ಆಗ್ಬೇಕಾದ್ರೆ ಮನೆಯವರೆಲ್ರು ತಲೆ ತಗ್ಸಿ ನಿಂತಿರೋದನ್ನ ನೋಡ್ಬೇಕು ಅನ್ನೋ ಖುಷಿಲಿ ಮನೆ ಹತ್ರಕ್ ಬರ್ತಾರೆ. ಅಷ್ಟ್ರಲ್ಲಿ ಸೀಸ್ ಮಾಡೋದಿಕ್ಕೆ ಅಂತ ಕೋರ್ಟ್ ಕಡೆಯಿಂದನೋ ಆಫೀಸರ್ಗಳು ಬರ್ತಾರೆ. ಆದ್ರೆ ಇವ್ರು ಹೋಗೋ ಅಷ್ಟ್ರಲ್ಲಿ ಗೇಟ್ ಬಾಗ್ಲಾಕಿರೋದನ್ನ ನೋಡಿ ಇಬ್ರಿಗೂ ಶಾಕ್ ಆಗತ್ತೆ. ಏನ್ ಸರ್, ಗೇಟ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ವ್ಯಕ್ತಿ ಆ ಫೈನಾನ್ಷಿಯರ್ನ ಕೇಳ್ತಿರ್ತಾನೆ. ಆಗ ಫೈನಾನ್ಷಿಯರ್ ಮತ್ತೆ ವಿಶಾಲ್ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಸರಿಯಾಗಿ ನೋಡಿ ಸರ್, ಆಚೆ ಕಡೆಯಿಂದ ಬೀಗ ಹಾಕಿ ಒಳಗಡೆ ಆರಾಮಾಗಿರ್ತಾರೆ ಅಂತ ಜನಗಳೇ ಅವರು ಅಂತ ವಿಶಾಲು ಹೇಳ್ತಿರ್ತಾಳೆ. ವಿಶಾಲು ಚೇಲಗಳು ಸುತ್ತಮುತ್ತ ಹುಡುಕಿ ಯಾರು ಇಲ್ಲ, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯನ ಹೇಳ್ತಾರೆ. ನನ್ಗೆ ಮೊದ್ಲೇ ಡೌಟ್ ಇತ್ತು, ಆಚೆ ಕಡೆ ಕಾರು ಬೈಕು ಎಲ್ಲ ಏನು ಇಲ್ಲ ಅಂತಂದ್ರೆ ಅವ್ರು ಫಸ್ಟೇನೆ ಮನೆಯಿಂದ ಹೊರಟೋಗಿದ್ದಾರೆ ಅಂತ ಅರ್ಥ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ಛೇ, ಅವ್ರೆಲ್ರು ರೋಡಲ್ಲಿ ನಿಂತ್ಕೋಬೇಕು, ಅವ್ರಿಗೆ ಅವಮಾನ ಆಗ್ಬೇಕು, ಆ ಮೀನಾ ಸೂರ್ಯ ತಲೆ ತಗ್ಸಿ ನಿಂತಿರೋದನ್ನ ನಾನ್ ನೋಡ್ಬೇಕು ಅಂತ ಎಷ್ಟು ಆಸೆಯಿಂದ ಓಡ್ ಬಂದೆ, ಎಲ್ಲ ಹಾಳಾಗೋಯ್ತು. ಕಳ್ರ ತರ ಎಲ್ರು ಮುಂಚೆನೆ ಓಡೋಟೋಗ್ಬಿಟ್ಟಿದ್ದಾರೆ. ಈಗ ಈ ಮನೆಗೆ ಸೀಲ್ ಹಾಕಿ ಏನ್ ಪ್ರಯೋಜನ ಅಂತ ವಿಶಾಲು ಹೇಳ್ಬೇಕಾದ್ರೆ, ನೋಡಿ ಮೇಡಮ್, ಇದು ಒಂದ್ ರೀತಿ ನಮ್ಗೆ ಉಪಯೋಗಕ್ಕೆ ಬಂದಂಗೆ ಅನ್ಕೊಳ್ಳಿ. ಮನೇಲಿ ಯಾರು ಇಲ್ಲ ಅಂತ ಅಂದ್ರೆ ಸೀಲ್ ಹಾಕೋದಕ್ಕೆ ಈಸಿ. ಅದೇ ಮನೇಲಿ ಯಾರಾದ್ರೂ ಇದ್ದಿದ್ರೆ ಅವ್ರ ಅಳು ಗೋಳಾಟ ಎಲ್ಲ ನೋಡಕ್ ಆಗ್ತಿರ್ಲಿಲ್ಲ, ಅವ್ರೆಲ್ರಿನು ಆಚೆಗ್ ದಬ್ಬೇಕಾಗಿತ್ತು, ಎರಡೆರಡು ಕೆಲ್ಸ ಆಗ್ತಿತ್ತು ಮೇಡಮ್, ಪೊಲೀಸು ಕೇಸು ಅದು ಇದು ಅಂತ ಇನ್ನೂ ಟೈಮ್ ಜಾಸ್ತಿ ಆಗಿರೋದು ಅಂತ ಆಫೀಸರ್ಗಳು ಹೇಳ್ಬೇಕಾದ್ರೆ, ಸರಿ ಆಯ್ತು, ನಿಮ್ ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊಳ್ಳಿ ಅಂತ ವಿಶಾಲು ಹೇಳ್ತಾಳೆ. ಆಗ ಆ ಆಫೀಸರ್ಗಳು ರಂಗನಾಥ್ ಮನೆಗೆ ಸೀಲ್ ಹಾಕ್ತಾರೆ. ತಾನ್ ಅನ್ಕೊಂಡಿದ್ದು ನಡಿಲಿಲ್ವಲ್ಲ ಅಂತ ವಿಶಾಲು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾಳೆ. ಸರಿ, ನಾವಿನ್ ಬರ್ತೀವಿ ಅಂತ ಹೇಳಿ ಸೀಲ್ ಹಾಕಿರೋ ಅಧಿಕಾರಿಗಳು ಇವ್ರ ಹತ್ರ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಛೇ, ಕಳ್ರುಗಳ ತರ ಆ ಮೀನಾ ಸೂರ್ಯ ಓಡೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಕ್ಕ ಇದೆಲ್ಲ ಆ ಸೂರ್ಯ ಮೀನಿಂದ ಪ್ಲಾನ್ ಇರುತ್ತೆ ಅಕ್ಕ ಅಂತ ವಿಶಾಲು ಚೇಲ ಹೇಳ್ತಿರ್ತಾನೆ. ಹೌದು ಕಣೋ, ಆ ಸೂರ್ಯ ಅವ್ರ ಮನೇಲಿ ಯಾರು ನನ್ ಕಣ್ಮುಂದೆ ತಲೆ ತಗ್ಸಿ ನಿಲ್ಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದಾನೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ನೋಡಿ ಅವ್ರ ಮನೆ ಮುಂದೆ ನೋಟಿಸ್ ಅಂಟಿಸಿದಾಗಿದೆ, ಇನ್ನು ಅವರಿಂದ ಏನು ಮಾಡಕ್ಕಾಗೋದಿಲ್ಲ, ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಈ ಮನೇನ ಹರಾಜ್ಗಾಕ್ತಾರೆ, ನೀವ್ ಅನ್ಕೊಂಡಂಗೆ ಎಲ್ಲ ನಿಮ್ ಕೈಗ್ ಬರ್ತಿದ್ಯಲ್ಲ ಅದನ್ನ ನೆನ್ಸ್ಕೊಂಡು ಖುಷಿ ಪಡಿ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ವಿಶಾಲು ಆ ಮನೆಗ್ ಹಾಕಿರೋ ಸೀಲನ್ನೇ ನೋಡ್ಕೊಂಡು, ಇದನ್ ನೋಡಿದ್ರೆ ಖುಷಿ ಏನೋ ಆಗ್ತಿದೆ, ಆದ್ರೂ ಅವ್ರೆಲ್ರನ್ನೂ ರೋಡಲ್ಲಿ ನಿಲ್ಸಿ ಅವಮಾನ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಚಿಕ್ಕ ಕೊರ್ಗಷ್ಟೇ. ಗಂಟು ಮೂಟೆ ಕಟ್ಕೊಂಡು ಎಲ್ಲಿ ಹೋಗಿದಾರೆ ಇವ್ರು ಅಂತ ವಿಶಾಲು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರಂಗನಾಥ ಅವ್ರಿಗೆ ಅಂತ ಮೀನಾ ಮತ್ತೆ ಕುಸುಮ ಅವರು ಇಬ್ರು ಸೇರ್ಕೊಂಡು ಅಡ್ಗೆ ಮಾಡ್ತಿರ್ತಾರೆ. ಅಮ್ಮ, ಮಾವನ್ಗೆ ಖಾರ ಎಲ್ಲ ಜಾಸ್ತಿ ಕೊಡ್ಬಾರ್ದು, ಸ್ವಲ್ಪ ಅದನ್ನ ನೋಡ್ಕೊಂಡ್ ಹಾಕು ಆಯ್ತಾ, ಆಮೇಲೆ ಉಪ್ಪು ಎಲ್ಲ ಸರಿಯಾಗಿದ್ಯಾ ನೋಡ್ಕೊಂಡ್ ಹಾಕು, ಜಾಸ್ತಿ ಹಾಕ್ಬೇಡ ಅಂತ ಮೀನಾ ರಂಗನಾಥ್ಗೆ ಯಾವ ತರ ಊಟ ಬೇಕೋ ಆ ರೀತಿ ಅವ್ರ ಅಮ್ಮನ ಹತ್ರ ಹೇಳಿ ಮಾಡಿಸ್ತಿರ್ತಾಳೆ. ಮೀನಾ, ಬಂದಾಗಿಂದ ನೋಡ್ತಾ ಇದೀನಿ, ಅಣ್ಣ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅಮ್ಮ, ಇಂಥ ಪರಿಸ್ಥಿತಿನಲ್ಲಿ ಅವ್ರು ಏನ್ ಮಾಡಕ್ಕಾಗತ್ತೆ ಹೇಳು, ಕಷ್ಟಪಟ್ಟಿರೋ ಮನೆಯಿಂದ ಇವಾಗ ಆಚೆ ಬರೋ ರೀತಿ ಆಯ್ತಲ್ಲ, ಅದಕ್ಕೆ ಅವ್ರು ತುಂಬಾನೇ ನೊಂದ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಈ ಮೀನಾ, ಅವ್ರನ್ನ ನೋಡ್ತಿದ್ರೆ ನನಗೆ ಒಂದ್ ರೀತಿ ಕಷ್ಟ ಆಗ್ತಿದೆ ಕಣೆ, ಅಳಿಯಂದ್ರು ಅಣ್ಣ ಈ ತರ
ಯಾಮಾರಿಸಿ ಸೈನ್ ಹಾಕ್ಬಾರ್ದಾಗಿತ್ತು ಕಣೆ. ಅವ್ರಿಗೆ ನಿಮ್ ಅತ್ತೆ ಬೇರೆ ಸಪೋರ್ಟ್ ಮಾಡಿದ್ದಾರೆ. ಈ ರೀತಿ ಇಂಥ ವ್ಯಕ್ತಿನ ಯಾಮಾರ್ಸೋದಿಕ್ಕೆ ಅವ್ರಿಗೆ ಹೇಗೆ ಮನ್ಸ್ ಬಂತು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ತುಂಬಾ ಒಳ್ಳೆಯವರಾಗಿದ್ರೆ ಅವ್ರಿಗೆ ಸಮಸ್ಯೆ ಜಾಸ್ತಿ ಅಮ್ಮ. ಅವ್ರನ್ನ ಬೇರೆಯವರು ಯಾಮಾರಿಸ್ತಾನೆ ಇರ್ತಾರೆ. ಆದ್ರೆ ಅತ್ತೆನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಅಳ್ತಿದ್ರು ಅಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಅವರು ಇಲ್ಲೇ ಬರ್ಬೋದಿತ್ತಲ್ವೇನೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅದ್ ಹೇಗ್ ಬರ್ತಾರಮ್ಮ, ಅವ್ರಿಗೆ ನಾನು ಇಷ್ಟ ಇಲ್ಲ, ನಮ್ ಮನೆಯವರು ಇಷ್ಟ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಾ ಅವ್ರ್ ಯಾಕ್ ನಮ್ಮನ್ನ ಈ ರೀತಿ ನೋಡ್ತಾರೋ ಒಂದು ಅರ್ಥ ಆಗ್ತಿಲ್ಲ ಕಣೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ನಾನು ಅವ್ರನ್ನ ಕರ್ದೆ ಅಮ್ಮ, ಆದ್ರೆ ಅವರು ಬರೋದಿಲ್ಲ ಅಂತ ಹೇಳಿ ಶ್ರುತಿ ಮನೆಗೆ ಹೊರಟೋದ್ರು ಅಂತ ಮೀನಾ ಹೇಳ್ತಾಳೆ. ಇರ್ಲಿ ಬಿಡೆ, ಶ್ರುತಿನು ತುಂಬಾನೇ ಒಳ್ಳೆ ಹುಡುಗಿ, ಅವಳು ಚೆನ್ನಾಗ್ ನೋಡ್ಕೋತಾಳೆ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಸರಿಮ್ಮ, ಟೈಮ್ ಆಯ್ತು, ಮಾವಂಗೆ ಬೇಗ ಬೇಗ ಊಟ ಕೊಡ್ಬೇಕು, ರೆಡಿ ಮಾಡು ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಆಯ್ತು ಅಂತ ಹೇಳಿ ಕುಸುಮ ಅವರು ಅಡ್ಗೆ ಮಾಡ್ತಿರ್ತಾರೆ. ಈ ಕಡೆ ಅಡ್ಗೆ ಎಲ್ಲ ರೆಡಿ ಆದ್ಮೇಲೆ ಮೀನಾ ಹೋಗಿ ರಂಗನಾಥ್ ಅವ್ರನ್ನ ಊಟಕ್ಕೆ ಕರೀತಾಳೆ. ಇರಮ್ಮ, ಸೂರ್ಯನು ಬರ್ಲಿ, ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಮಾವ ಅವ್ರು ಇಲ್ಲೇ ಹತ್ರದಲ್ಲಿದಾರಂತೆ, ಬರ್ತಾರೆ, ನೀವ್ ಬನ್ನಿ ಒಳಗೆ, ನೀವ್ ಮಾತ್ರ ಬೇರೆ ಹಾಕೋಬೇಕು, ಬಂದ್ ಊಟ ಮಾಡಿ ಅಂತ ಮೀನಾ ಕರಿತಿರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು ಬಂದು ರಂಗನಾಥ್ ಅವ್ರಿಗೆ ಊಟ ಮಾಡ್ಬನ್ನಿ ಅಂತ ಹೇಳ್ತಾಳೆ. ಮಾವ ಈ ಚೇರ್ ಮೇಲೆ ಕುತ್ಕೊಳ್ಳಿ, ನಾನ್ ನಿಮ್ಗೆ ಊಟ ತಂದ್ಕೊಡ್ತೀನಿ, ಇಲ್ಲೇ ಕುತ್ಕೊಂಡು ಊಟ ಮಾಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಬೇಡಮ್ಮ, ಊರಲ್ಲಿ ಇರ್ಬೇಕಾದ್ರೆ ಅಮ್ಮನ್ ಮನೇಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡಿ ಅಭ್ಯಾಸ, ಅದಕ್ಕೆ ನಾನು ಇಲ್ಲೂ ಕೆಳಗಡೆ ಕುತ್ಕೋತೀನಿ ಅಂತ ಹೇಳ್ತಾ ರಂಗನಾಥ್ ಅವರು ಊಟ ತಗೊಂಡು ಕೆಳಗಡೆನೆ ಕುತ್ಕೋತಾರೆ. ಅಷ್ಟ್ರಲ್ಲಿ ಮಂಜ ಮತ್ತೆ ಸೂರ್ಯ ಇಬ್ರು ಸೇರಿ ಮನೆಗ್ ಬೇಕಾಗಿರೋ ಎಕ್ಸ್ಟ್ರಾ ಐಟಮ್ಗಳು ಮತ್ತೆ ರಂಗನಾಥ್ ಅವ್ರು ಮಲ್ಕೊಳ್ಳೋದಿಕ್ಕೆ ಅಂತ ಹಾಸಿಗೆನ ತಗೊಂಡ್ ಬರ್ತಾರೆ. ಸೂರ್ಯ ಯಾಕಪ್ಪ ಇದೆಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ನಿನ್ಗೆ ಕೆಳಗಡೆ ಮನ್ಕೊಂಡ್ರೆ ಮೈಕೈ ಎಲ್ಲ ನೋವು ಬರುತ್ತೆ, ಅದಕ್ಕೆ ನೀನು ಇದ್ರ ಮೇಲೆನೆ ಮಲ್ಕೊಳಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಈ ಐಡಿಯಾ ಕೊಟ್ಟಿದ್ದು ಬೇರೆ ಯಾರು ಅಲ್ಲಪ್ಪಯ್ಯ, ನಿನ್ ಸೊಸೆ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಯಾಕಮ್ಮ ಸುಮ್ನೆ ವೇಸ್ಟ್ ಖರ್ಚೆಲ್ಲ, ಇಲ್ಲಿರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತಿದ್ದೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇಲ್ಲ ಮಾವ, ನಿಮ್ಗೆ ಕೆಳಗಡೆ ಮಲ್ಕೊಂಡ್ರೆ ಆಗೋದಿಲ್ಲ ಅಂತ ಗೊತ್ತು ಮಾವ, ಅದಕ್ಕೆ ನಿಮ್ಗೆ ಅಂತಾನೆ ಇವ್ರಿಗೆ ಹೇಳಿ ಈ ಹಾಸಿಗೆನ ತಗೊಂಡ್ ಬರಕ್ ಹೇಳ್ದೆ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ನಾನು ಕೆಳಗಡೆ ಮಲ್ಗಿ ಅಭ್ಯಾಸ ಇರೋನೆ, ನನ್ಗೇನು ಇದೆಲ್ಲ ಅವಶ್ಯಕತೆ ಇಲ್ಲ ಕಣಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇರ್ಲಿ ಅಣ್ಣ, ಹೊಸ ಜಾಗ, ನಿಮ್ಗೆ ನಿದ್ದೆ ಬೇರೆ ಬರೋದಿಲ್ಲ, ಅದಕ್ಕೆ ನೀವ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಮಲ್ಕೊಳ್ಬೇಕು ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಮಾವ ಈ ಬೆಡ್ ಅಲ್ಲಿ ಮಲ್ಕೊಂಡ್ರೆ ಸೊಂಟ ನೋವು ಕತ್ ನೋವು ಏನು ಬರೋದಿಲ್ವಂತೆ, ನೀವ್ ಆರಾಮಾಗಿ ಮಲ್ಕೊಳ್ಳಿ ಅಂತ ಮಂಜ ಹೇಳ್ತಿರ್ತಾನೆ. ಮನ್ಸೇ ನೋವಾಗ್ತಿದೆ, ಇನ್ನು ಮೈಕೈ ನೋವು ಯಾವ ಲೆಕ್ಕ ಹೇಳಪ್ಪ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ತಾ ರಂಗನಾಥ್ ಅವರು ತುಂಬಾನೇ ನೊಂದ್ಕೋತಾರೆ. ಅಣ್ಣ ಯೋಚನೆ ಮಾಡ್ಬೇಡಿ, ನಿಮ್ಗಿರೋ ಒಳ್ಳೆ ಮನ್ಸ್ಗೆ ಆ ದೇವ್ರು ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ, ನಿಮ್ಗೆ ಮನೆ ವಾಪಸ್ ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಇವಾಗ ಊಟ ಮಾಡಿ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅಪ್ಪಯ್ಯ ನೋಡು, ಬಿಸಿ ಇರ್ಬೇಕಾದ್ರೇನೆ ವಾಮ್ಕೊಂಬಿಡ್ಬೇಕು, ವಾಮ್ಕೊ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿಪಾ, ನೀನು ಬಾ, ನೀನು ವಾಮ್ಕೊಳ್ಳೋ ಅಂತೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ ನಗ್ತಿರ್ತಾನೆ. ಇದು ನನ್ನ ಅಪ್ಪಯ್ಯ ಅಂದ್ರೆ, ಬಂದೆ ಇರು ಅಂತ ಹೇಳ್ತಾ ಹೋಗಿ ಸೂರ್ಯ ಕೈ ತೊಳ್ಕೊಂಡು ತಾನು ಬಂದು ಕುತ್ಕೋತಾನೆ. ಆಗ ಮೀನಾ ಸೂರ್ಯನ್ಗೆ ಊಟ ಬಡಿಸ್ಬೇಕಾದ್ರೆ ಕನಕನು ಊಟ ತಗೊಂಡು ಮನೆಗ್ ಬರ್ತಾಳೆ. ಬಾರಮ್ಮ ಕನಕ, ಹೇಗಿದ್ಯಮ್ಮ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಾನ್ ಚೆನ್ನಾಗಿದೀನಿ ಮಾವ, ನೀವ್ ಹೇಗಿದ್ದೀರಾ, ನೀವ್ ಬಂದಿದ್ದೀರಾ ಅಂತ ಅಮ್ಮ ಹೇಳಿದ್ರು, ನಡ್ದಿದ್ದೆಲ್ಲ ಕೇಳಿ ತುಂಬಾ ಬೇಜಾರಾಯ್ತು ಮಾವ ಅಂತ ಕನಕ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಜೊತೆಲಿರೋರೆ ನಮ್ಮನ್ನ ಯಾಮಾರಿಸ್ದಾಗ ಇಂಥ ಪರಿಸ್ಥಿತಿ ಎಲ್ಲ ಬಂದೇ ಬರುತ್ತೆ ಅಂತ ಹೇಳ್ಕೊಂಡು ರಂಗನಾಥ್ ಅವ್ರು ಬೇಜಾರ್ ಮಾಡ್ಕೋತಾರೆ. ಬೇಜಾರ್ ಮಾಡ್ಕೋಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ ಅಂತ ಕನಕ ಹೇಳ್ಬೇಕಾದ್ರೆ, ಓ ಕನಕ, ಏನದು ಅಷ್ಟ್ ದೊಡ್ಡ ಟಿಫನ್ ಕ್ಯಾರಿಯರ್ ತಗೊಂಡ್ ಬಂದಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನೀವು ಮತ್ತೆ ಮಾವ ಎಲ್ಲ ಬಂದಿದ್ದೀರಲ್ಲ ಭಾವ, ಅದಕ್ಕೆ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಕೊಂಡು ನಾನೇ ತಗೊಂಡ್ ಬಂದಿದೀನಿ ಅಂತ ಕನಕ ಹೇಳ್ತಾಳೆ. ಯಾಕಮ್ಮ ಇದೆಲ್ಲ, ಸುಮ್ನೆ ನಿನ್ಗೆ ಶ್ರಮ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮಾವ ನಿಮ್ಗೆ ಮಾಡ್ಕೊಡೋದ್ರಲ್ಲಿ ಶ್ರಮ ಏನ್ ಬಂತು ಹೇಳಿ, ಹೇಳ್ಬೇಕು ಅಂದ್ರೆ ನೀವ್ ನಮ್ ಮನೆಗ್ ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಾವ. ಒಂದ್ ರೀತಿ ನೀವ್ ಇವಾಗ ವೆಕೇಶನ್ ಬಂದಿದ್ದೀರಾ ಅಂತ ಅನ್ಕೊಳ್ಳಿ, ಅಷ್ಟ್ರಲ್ಲಿ ಮನೆ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಕನಕ ತಂದಿರೋ ಊಟಗಳನ್ನೆಲ್ಲ ಆಚೆಗೆ ತೆಗಿತಾ ಇರ್ತಾಳೆ. ಹೇ ಕನಕ, ಒಳ್ಳೆ ಸೂಪರ್ ಆಗಿ ಐಡಿಯಾ ಹೇಳಿದೆ ಅಪ್ಪಯ್ಯ, ನಾವ್ ಯಾವಾಗ್ಲೂ ಸ್ಕೂಲ್ ರಜಾ ಬಂದಾಗ ಲಕ್ಕಿ ಊರ್ಗ್ ಹೋಗ್ತಿದ್ವಿ ತಾನೆ, ಇದನ್ನು ಹಂಗೆ ಅನ್ಕೋ, ಇವಾಗ ಅತ್ತೆ ಮನೆಗ್ ಬಂದಿದೀವಿ ಅಷ್ಟೇ ತಾನೆ ಅಲ್ವಾ ಮೀನಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯನ್ ಮಾತನ್ನ ಕೇಳಿ ರಂಗನಾಥ್ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಹಾಗೆ ಎಲ್ರು ನಗ್ತಿರ್ತಾರೆ. ಮನೆಯವ್ರೆಲ್ರು ಸೇರಿ ರಂಗನಾಥ್ಗೆ ತೋರಿಸ್ತಿರೋ ಪ್ರೀತಿನ ನೋಡಿ ರಂಗನಾಥ್ ಅವ್ರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆಗ ಅವರು ಎಲ್ರನ್ನು ಮುಖ ನೋಡ್ಬೇಕಾದ್ರೆ, ಯಾಕ್ ಮಾವ ಏನಾಯ್ತು ಅಂತ ಮೀನಾ ವಿಚಾರಿಸ್ತಾಳೆ. ಅದು ಹಾಗಲ್ಲಮ್ಮ, ಇಷ್ಟು ವರ್ಷ ನಾವಿದ್ದಿದ್ ಮನೇನ
ಬೀಗ ಹಾಕೊಂಡ್ ಬರ್ಬೇಕಾದ್ರೆ ಎಲ್ಲ ಮುಗ್ದೋಯ್ತು ಅಂತ ತುಂಬಾನೇ ನೊಂದ್ಕೊಂಡಿದ್ದೆ. ನನ್ ಜೀವನನೇ ಮುಗ್ದೋಯ್ತು ಅಂತ ಬೇಜಾರಲ್ಲಿದ್ದೆ. ಆದ್ರೆ ನೀವು ತೋರಿಸ್ತಾ ಇರೋ ಪ್ರೀತಿ, ಕಾಳಜಿನ ನೋಡ್ಬೇಕಾದ್ರೆ ನನ್ಗೆ ತುಂಬಾನೇ ಖುಷಿ ಆಯ್ತಮ್ಮ. ಎಷ್ಟೇ ಕೋಟಿ ಕೊಟ್ರು ಇಂಥ ಪ್ರೀತಿ ಮುಂದೆ ಅದ್ಯಾವ್ದು ಸಮ ಅಲ್ಲಮ್ಮ. ಬೆಳಿಗ್ಗೆ ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ಇದ್ದಿದ್ದು ಮನ್ಸಿನ ಭಾರ ಇವಾಗಿಲ್ಲಮ್ಮ. ನಮ್ಗೆ ಎಲ್ರೂ ಇದಾರೆ ಅನ್ನೋ ಒಂದು ನಂಬಿಕೆ ನನಗ್ ಬಂತು. ನನ್ಗಷ್ಟು ಸಾಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಸೂರ್ಯ ಅವ್ರು ಹೇಳೋ ಮಾತನ್ನ ಕೇಳಿ ಖುಷಿಯಿಂದ ಮೀನನ್ ಮುಖಾನ ನೋಡ್ತಾನೆ. ಮೀನಾ ಕೂಡ ಸೂರ್ಯನ ನೋಡ್ತಾ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ ಅನ್ನೋದನ್ನ ಅವ್ನ್ಗೆ ಸಮಾಧಾನ ಹೇಳ್ತಾಳೆ. ಹಾಗೆ ಎಲ್ರೂ ಸೇರಿ ಖುಷಿಯಿಂದ ಊಟ ಮಾಡ್ತಾರೆ. ಈ ಕಡೆ ಅಡ್ಗೆ ರೆಡಿ ಆಗ್ತಿದ್ದಂಗೆನೆ ಶೀಲಾ ಬಂದು ಶಾಂತಿನ ಊಟ ಮಾಡ್ಬನ್ನಿ ಅಂತ ಕರೀತಾಳೆ. ಏನೋ ಬೀಗ್ರು ನನಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರು ಮಾಡಿರ್ತಾರೆ ಅಂತ ಖುಷಿಯಾಗಿ ಶಾಂತಿ ಓಡೋಗಿ ಊಟ ಕುತ್ಕೋತಾಳೆ. ಆದ್ರೆ ಅವ್ರು ಮಾಡಿರೋ ಊಟನ ನೋಡಿ ಶಾಂತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾಳೆ. ಏನ್ ಬೀಗ್ರೆ ಇದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಬೀಗ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು ನೋಡಿ, ಓಟ್ಸ್ ಇದೆ, ಕಾರ್ನ್ಫ್ಲೆಕ್ಸ್ ಇದೆ, ನಿಮ್ಗೆ ಯಾವ್ದ್ ಬೇಕೋ ಅದನ್ನ ಹಾಕೊಂಡ್ ತಿನ್ನಿ ಅಂತ ಶೀಲಾ ಹೇಳ್ತಾಳೆ. ಏನು ಇದನ್ ತಿನ್ಬೇಕಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ನಿಮ್ಗೆ ಇದಿಷ್ಟ ಇಲ್ಲ ಅಂದ್ರೆ ಹೇಳಿ, ನೋಡಿ ತಿಳಿ ಸಾಂಬಾರು ಮತ್ತೆ ಅನ್ನ ಇದೆ, ಅದನ್ನ ಬೇಕಾದ್ರೆ ಹಾಕೊಂಡ್ ತಿನ್ನಿ ಅಂತ ಶೀಲಾ ಮುಂದೆ ಇಡ್ತಾಳೆ. ಆ ಊಟನ ನೋಡ್ತಿದ್ದಂಗೆ ಶಾಂತಿಗೆ ಮೀನಿನ ನೆನ್ಪಾಗತ್ತೆ. ಮೀನಾ ನನಗೋಸ್ಕರ ಅಂತ ಪಲ್ಯ, ಚಪಾತಿ, ಅನ್ನ, ಸಾಂಬಾರು, ಮಜ್ಜಿಗೆ ಹುಳಿ ಅದು ಇದು ಅಂತ ವೆರೈಟಿಯಾಗಿ ಮಾಡಿಡ್ತಿದ್ಲು. ಆದ್ರೆ ನಾನೇ ಅವಳಿಗೆ ಬಾಯಿಗೆ ಬಂದಂಗ್ ಬೈತಿದ್ದೆ. ಇವತ್ತು ಅವಳ ಬೆಲೆ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತ ಆ ಊಟನ ನೋಡ್ತಾ ಶಾಂತಿ ಮೀನನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ, ಅತ್ತೆ ಏನಾಯ್ತತ್ತೆ, ಯಾಕೆ ಕಣ್ಣಲ್ಲಿರು ಖಾರ ಜಾಸ್ತಿ ಆಗಿದೆ ಅಂತನ? ಸಾರಿ ಅತ್ತೆ, ನಮ್ ಕಡೆ ಎಲ್ಲ ಸ್ವಲ್ಪ ಖಾರನೇ ತಿನ್ನೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹಾಗಲ್ಲಮ್ಮ, ಅದು ನನ್ಗೆ ಈ ತರದ್ ಊಟ ಎಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಅದು ಅಲ್ದೆ ಈ ತರದ್ ಅನ್ನ ತಿಂದ್ರೆ ನನ್ಗೆ ಜೀರ್ಣನೂ ಆಗೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಏನ್ ಬೀಗ್ರೆ ಹೆಲ್ದಿಯಾಗಿ ನೀವೇನು ಊಟನೇ ಮಾಡೋದಿಲ್ವಾ ಅಂತ ಶೀಲಾ ಕೇಳ್ಬಿಡ್ತಾಳೆ. ಅದ್ರಿಂದ ಶಾಂತಿಗೆ ತುಂಬಾ ಬೇಜಾರಾಗತ್ತೆ. ಮಮ್ಮಿ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಕಣೆ, ಟೀ ಕೊಟ್ರೆ ಹಾಲ್ ಬೇಕು ಅಂತಾರೆ, ಈಗ ನೋಡಿದ್ರೆ ಈ ಊಟ ಬೇಡ ಅಂತ ಹೇಳ್ತಿದಾರೆ ಅಂತ ಶೀಲಾ ಹೇಳ್ತಿರ್ತಾಳೆ. ಇಲ್ಲ ಬೀಗ್ರೆ, ನನ್ಗೆ ಈ ತರದ್ದೆಲ್ಲ ತಿಂದು ಅಭ್ಯಾಸ ಇಲ್ಲ ಅಂತ ಶಾಂತಿ ಹೇಳ್ದಾಗ, ನೋಡಿ ಈ ತರ ಹೆಲ್ದಿ ಫುಡ್ ಎಲ್ಲ ತಿಂದು ಅಭ್ಯಾಸ ಮಾಡ್ಕೋಬೇಕು ಅಂತ ಶೀಲಾ ಹೇಳ್ತಾಳೆ. ಆಗ ರವಿ ಶಾಂತಿ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಹೌದು ಬೀಗ್ರೆ, ವೈಟ್ ರೈಸ್ಗಿಂತ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ತಿನ್ನಿ ಅಂತ ವಾಸುದೇವ್ ಹೇಳ್ತಿರ್ತಾನೆ. ನೋಡಿ ಬಿಗ್ರೆ, ನಾವ್ ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗದಲ್ಲಿ ಏನಿದ್ಯೋ ಅದ್ರ ತರನೇ ನಾವು ಬದ್ಲಾಗ್ಬೇಕಾಗತ್ತೆ. ಇದು ನಮ್ಮನೆ ಊಟ, ಇದಕ್ಕೆ ನೀವು ಅಡ್ಜಸ್ಟ್ ಆಗ್ಲೇಬೇಕು, ಊಟ ಮಾಡಿ ಅಂತ ಶೀಲಾ ಹೇಳ್ತಿರ್ತಾಳೆ. ಓ, ಹಾಕಿರೋದನ್ನ ಬಾಯಿ ಮುಚ್ಕೊಂಡ್ ತಿನ್ನೆ ಅಂತ ಮುಖ ಕೊಡ್ದಂಗ್ ಹೇಳಕ್ಕಾಗ್ದೆ ಈ ರೀತಿ ಎಲ್ಲ ಹೇಳ್ತಾ ಇದೀರಾ ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ಶೀಲನ್ ಮುಖಾನ ನೋಡ್ತಿರ್ತಾಳೆ. ಯಾಕ್ ಬೀಗ್ರೆ ಆ ರೀತಿ ನೋಡ್ತಿದ್ದೀರಾ, ಏನಾಯ್ತು ಅಂತ ಶೀಲಾ ಕೇಳ್ಬೇಕಾದ್ರೆ, ಏನು ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ, ನಿಮಗ್ ಬೇಕು ಅಂದ್ರೆ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊಡ್ಲಾ ಅಂತ ರವಿ ಕೇಳ್ತಾನೆ. ಏನ್ ಹೇಳಿ ಅಂದ್ರೆ ನೀವು, ನಿಮ್ಮಮ್ಮ ಏನು ಫಾರಿನ್ ಇಂದ ಬಂದಿದಾರಾ? ಈ ಊಟನೇ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತದ್ರಲ್ಲಿ ಬ್ರೆಡ್ ಇಷ್ಟ ಆಗುತ್ತಾ ಅಂತ ಶೀಲಾ ಕೇಳ್ತಾಳೆ. ಅದು ಹಂಗಲ್ಲ ಬೀಗ್ರೆ, ಇದನ್ ನೋಡಿದ್ರೆ ಬಾಯಿ ಒಳಗಡೆ ಇಟ್ಕೊಳ್ಳೋದಕ್ಕೆ ಮನ್ಸ್ ಬರ್ತಾ ಇಲ್ಲ, ಇಷ್ಟು ದಪ್ಪ ಇದೆ ಅಗಳು, ಈ ಅನ್ನನ ಬಾಯಲ್ಲಿ ಹೆಂಗ್ ಇಟ್ಕೊಳ್ಳೋದು ಅಂತ ಶಾಂತಿ ಕೇಳ್ತಿರ್ತಾಳೆ. ಏನ್ ಬೀಗ್ರೆ ಈ ರೀತಿ ಹೇಳ್ಬಿಟ್ರಿ, ಇದನ್ನ ಮನುಷ್ಯರು ತಿನ್ನೋದೇ ತಾನೆ, ನಾವೆಲ್ಲ ತಿಂತಾ ಇಲ್ವಾ? ಅಭ್ಯಾಸ ಆದ್ರೆ ನಿಮ್ಗೂ ಇಷ್ಟ ಆಗುತ್ತೆ, ತಿನ್ನಿ ಅಂತ ಶೀಲಾ ಹೇಳ್ತಾಳೆ. ಮನೆಯವರೆಲ್ರು ಬಲ್ವಂತ ಮಾಡ್ತಿದಾರಲ್ಲ ಅಂತ ಶಾಂತಿ ಊಟ ಮಾಡೋದಿಕ್ಕೆ ಅಂತ ಶುರು ಮಾಡ್ತಾಳೆ. ಆದ್ರೆ ಅವಳಿಗೆ ಆ ಊಟನ ಮಾಡೋದಿಕ್ಕೆ ಇಷ್ಟ ಆಗಿರೋದಿಲ್ಲ. ಬಾಯಲ್ಲಿ ಇಕ್ತಿದ್ದಂಗೆನೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ತರ ಅನ್ನಿಸ್ತಿರುತ್ತೆ. ಅವ್ರ ಮುಂದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೂ ಆಗ್ದೆ ತಿನ್ನಕ್ಕೂ ಆಗ್ದೆ ಶಾಂತಿ ತುಂಬಾನೇ ಒದ್ದಾಡ್ತಿರ್ತಾಳೆ. ಹಾಗೆ ಆ ಊಟನ ಕೈಯಲ್ಲಿ ಇಟ್ಕೊಂಡು ಶಾಂತಿ ಮೀನನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಸೀನಾ ಬ್ರೋ ಕೆಳಗಡೆ ಮಲಗಿರ್ತಾರೆ. ಅವ್ರು ತುಂಬಾ ಗೊರ್ಕೆ ಹೊಡೆಯೋದನ್ನ ನೋಡಿ ಮನೋಜನ್ಗೆ ಎಚ್ಚರಿಕೆ ಆಗಿ ಅವನನ್ನ ಎಬ್ಸಿ ಗೊರ್ಕೆ ಹೊಡಿಬೇಡಿ ಅಂತ ಹೇಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವ್ನ್ ಎಷ್ಟೇ ಎಬ್ಸಿದ್ರು ಸೀನಾ ಬ್ರೋ ಮಾತ್ರ ಚೆನ್ನಾಗಿ ನಿದ್ದೆ ಹೊಡಿತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಮನೋಜನ್ಗೆ ಇಲಿ ಸೌಂಡ್ ಬರೋದಿಕ್ಕೆ ಶುರು ಆಗತ್ತೆ. ಏನಿದು, ಯಾವ ಸೌಂಡ್ ಇದು, ಯಾರಾದ್ರೂ ಕಳ್ರು ಏನಾದ್ರು ಬಂದ್ಬಿಟ್ರ ಅಂತ ಮನೋಜ ಭಯ ಪಡ್ಬೇಕಾದ್ರೆ ಎದುರುಗಡೆಯಿಂದಾನೆ ಇಲಿಗಳು ಓಡಾಡೋದು ನೋಡ್ತಾನೆ. ಅದನ್ನ ನೋಡಿ ಭಯದಿಂದ, ಇಲಿ ಬರ್ತಾ ಇದೆ, ಬೇಗ ಬೇಗ ಸೀನಾ ಬ್ರೋ ಎದ್ದೇಳಿ, ಇಲಿ ಹಿಡೀರಿ ಅಂತ ಮನೋಜ ಕೂಗ್ತಾ ಇದ್ರುನು ಸೀನಾ ಬ್ರೋ ಮಾತ್ರ ಚೆನ್ನಾಗಿ ಗೊರ್ಕೆ ಹೊಡಿತಾ ಇರ್ತಾರೆ. ಅಯ್ಯೋ, ಇವ್ರನ್ನ ಕರಿಯೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ, ತಡಿ ಅಂತ ಹೇಳಿ ಮನೋಜ ತಾನೇ ಬೋನ್ನ ತಗೊಂಡೋಗಿ ಇಲಿನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಇಲಿ ಮಾತ್ರ ಇವನಿಂದ ತಪ್ಪಿಸ್ಕೊಂಡ್ ಹೋಗ್ತಾನೆ ಇರುತ್ತೆ. ಈ ಕಡೆ ಊಟ ಮಾಡಿ ರಂಗನಾಥ್ ಅವರು ಮಲ್ಗಿರ್ತಾರೆ. ಅವ್ರನ್ನ ನೋಡ್ತಾ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆಗ ಮೀನಾ ಆಚೆ ಹೊರಗಡೆ ಮಲ್ಕೊಳ್ಳೋದಿಕ್ಕೆ ಅಂತ
ಅಂತ ಚಾಪೆ ಮತ್ತೆ ದಿಂಬನ್ನ ತಗೊಂಡು ಸೂರ್ಯನ ಕರ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ ಆಕಾಶನ ನೋಡ್ತಾ ಚಿಂತೆ ಮಾಡ್ಬೇಕಾದ್ರೆ ಯಾಕ್ರಿ ಏನಾಯ್ತು ಅಂತ ಮೀನಾ ವಿಚಾರಿಸ್ತಾಳೆ. ಇಲ್ಲ ಮೀನಮ್ಮ, ಇವತ್ತು ಅಪ್ಪ ಚೆನ್ನಾಗ್ ನಿದ್ದೆ ಮಾಡ್ತಾರೋ ಇಲ್ವಾ ನನ್ಗಂತೂ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ಅಪ್ಪ ಇನ್ ಮನ್ಸು ಇವತ್ತು ಸರಿ ಇಲ್ಲ ಮೀನಮ್ಮ, ಒಳಗೊಳಗಡೆನೆ ಅವ್ರು ತುಂಬಾನೇ ಕೊರಗ್ತಾ ಇದಾರೆ. ಆದ್ರೆ ಮೀನಮ್ಮ, ನೀವೆಲ್ರೂ ಇವತ್ತು ಅಪ್ಪನ ಮೇಲೆ ತೋರ್ಸಿದ ಪ್ರೀತಿ ನೋಡಿ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಗೊತ್ತಾ, ತುಂಬಾನೇ ಖುಷಿ ಆಯ್ತು. ಆದ್ರೂ ಅಪ್ಪ ಇನ್ ಮನ್ಸೊಳಗಡೆ ಮನೆಯಲ್ಲಿ ನಮ್ ಕೈ ಬಿಟ್ಟೋಗುತ್ತೆ ಅನ್ನೋ ನೋವು ಕಾಡ್ತಿದೆ. ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಸೂರ್ಯ ಕಣ್ಣೀರ್ ಹಾಕ್ತಿರ್ತಾನೆ. ನೋಡ್ರಿ, ನೀವ್ ಹೇಳೋದ್ ನನ್ಗೆ ಅರ್ಥ ಆಗುತ್ತೆ. ಅಷ್ಟು ವರ್ಷದಿಂದ ಅವರು ಬಾಳಿ ಬದುಕಿದ ಮನೆನ ಬಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಅವರು ನಿಮ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ರೀ. ನೀವ್ ಖಂಡಿತ ಆ ಮನೆನ ವಾಪಸ್ ತರ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮನ್ನ ನಂಬಿನೇ ಮಾವನು ಸೈನ್ ಮಾಡಿರೋದು. ನನಗೂ ಆ ನಂಬಿಕೆ ಇದೆ ರೀ. ನೀವ್ ಖಂಡಿತ ಮನೆನ ವಾಪಸ್ ತಂದೆ ತರ್ತೀರಾ. ನಿಮ್ ಜೊತೆ ನಾನು ಇರ್ತೀನ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಆದ್ರೂ ಮೀನಾ, ಸಕ್ಕರೆನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಅವರು ನಮ್ ಜೊತೆನೆ ಬರ್ಬೋದಾಗಿತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ನಾವ್ ಹೇಳಿದ್ವಿ ತಾನೆ, ಆದ್ರೆ ಅವರೇ ಬರೋದಿಲ್ಲ ಅಂತ ಹಠ ಮಾಡಿದ್ರು ಅಂತ ಮೀನಾ ಹೇಳ್ತಾಳೆ. ಮೈಕಮ್ಮನು ಒಳ್ಳೆವಳೆ, ಆದ್ರೆ ಅವ್ರ ಅಪ್ಪ ಅಮ್ಮ ಸರಿ ಇಲ್ಲಲ್ಲಮ್ಮ. ಅವರು ಸಕ್ಕರೆ ಜೊತೆ ಹೇಗ್ ನಡ್ಕೋತಾರೆ ಅಂತ ನೆನ್ಸ್ಕೊಂಡ್ರೇನೆ ತುಂಬಾ ಭಯ ಆಗ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಭಯ ಪಡ್ಬೇಡಿ, ರವಿ ಜೊತೆಗಿದಾನಲ್ವಾ, ಅವನಿರೋವರೆಗೂ ಅತ್ತೆಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಕ್ಕೆ ಬಿಡೋದಿಲ್ಲ. ಶ್ರುತಿನೂ ಅಷ್ಟೇನೆ, ಅತ್ತೆನ ಚೆನ್ನಾಗ್ ನೋಡ್ಕೋತಾಳೆ ಅಂತ ಮೀನಾ ಹೇಳ್ತಾಳೆ. ಆ ಮನೋಜ ಮಾಡಿದ ತಪ್ಗೆ ಇವಾಗ ಇಡೀ ಕುಟುಂಬ ಇಂಥ ಪರಿಸ್ಥಿತಿಗ್ ಬಂತು ಅಂತ ಸೂರ್ಯ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊತಿರ್ತಾನೆ. ನೋಡ್ರಿ, ಇದನ್ನೆಲ್ಲ ಮರ್ತ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇವಾಗ ಆ ಮನೇನ ಬಿಡ್ಸೋದಿಕ್ಕೆ ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಕಷ್ಟ ಅಂತ ಬಂದಾಗ ಅದನ್ನ ಹೆದರ್ಸೋದಿಕ್ಕೆ ಅಂತ ರೆಡಿಯಾಗಿರ್ತೀರಾ ನೀವು. ನಾನು ಅಷ್ಟೇ ನಿಮ್ ಜೊತೆ ಅದೇ ರೀತಿನೇ ಇರ್ತೀನಿ. ಆ ಮನೇನ ಬಿಡಿಸ್ಕೊಳ್ಳೋವರ್ಗೂ ನಿಲ್ದೇನೆ ಓಡೋಣ ರೀ ಅಂತ ಮೀನಾ ಹೇಳ್ದಾಗ ಅದನ್ನ ಕೇಳಿ ಸೂರ್ಯನ್ಗೆ ಒಂದ್ ರೀತಿ ನಂಬಿಕೆ ಬರೋದಿಕ್ಕೆ ಶುರು ಆಗತ್ತೆ. ನೋಡು ಮೀನಮ್ಮ, ನೀನ್ ನನ್ ಜೊತೆ ಇದ್ರೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಹಿಮ್ಮೆಟ್ಟೆ ನಿಂತು ಮುಂದಕ್ಕೆ ಹೋಗ್ತೀನಿ ಅನ್ನೋ ಬಲ ಬರುತ್ತೆ ನನ್ಗೆ. ನೀನು ಒಂದ್ ರೀತಿ ನನ್ಗೆ ಆನೆ ಬಲ ಇದ್ದಂಗೆ ಅಂತ ಹೇಳ್ಕೊಂಡು ಸೂರ್ಯ ಮೀನನ್ನ ತಪ್ಕೊಳ್ತಿರ್ತಾನೆ. ಹಾಗೆ ಮೀನಾ ಅವನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ವಿಶಾಲನ ನೋಡೋದಿಕ್ಕೆ ಅಂತ ರೋಹಿಣಿ ಮನೆಗೆ ಹೋಗ್ತಾಳೆ. ಅವಳತ್ರ ಮಾತಾಡ್ತಾ ಇರ್ಬೇಕಾದ್ರೆ, ನೋಡು, ನಿನ್ಗೆ ಇವಾಗ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಹೇಗೋ ಆ ಮನೋಜ ಮನೆಯಿಂದ ಆಚೆಗಿದಾನೆ. ಈ ಟೈಮಲ್ಲಿ ನೀನು ಅವನ್ ಜೊತೆ ಇರ್ಬೇಕು. ಅವ್ನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ್ ಜೊತೆಯಾಗಿ ನೀ ನಿಂತು ಅವನ್ಗೆ ಸಪೋರ್ಟ್ ಮಾಡೋ ತರ ನಾಟಕ ಮಾಡು. ನಿನ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅರ್ಥ ಆಗ್ತಿದೆ ಆಂಟಿ. ಮನೋಜನ್ನ ಜೈಲಿಂದ ಆಚೆ ಕರ್ಕೊಂಡ್ ಬಂದಾಗ್ಲೇ ಅವ್ರಿಗೆ ನನ್ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಇದನ್ನೇ ಯೂಸ್ ಮಾಡ್ಕೊಂಡು ಮನೋಜನ್ನ ನನ್ ಕಡೆ ಎಳ್ಕೊಳ್ಳೋದಿಕ್ಕೆ ನಾನ್ ಏನಾದ್ರೂ ಮಾಡೇ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಹೇಗೋ ಅರ್ಥ ಮಾಡ್ಕೊಂಡ್ಯಾ, ಅದ್ ಸಾಕ್. ಇದನ್ನ ಯಾವ್ದೇ ಕಾರಣಕ್ಕೂ ಉಪಯೋಗಿಸ್ಕೊಳ್ದೆ ಹಾಗೆ ಬಿಡ್ಬೇಡ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಂಟಿ, ನನ್ಗೆ ಪಾರ್ಲರ್ ಅಲ್ಲಿ ಕೆಲ್ಸ ಇದೆ, ನಾನ್ ಇನ್ ಬರ್ತೀನಿ ಅಂತ ರೋಹಿಣಿ ಹೇಳಿದಾಗ, ನಾನ್ ಹೇಳಿದ್ದನ್ನ ಮರಿಬೇಡಮ್ಮ. ಎಲ್ರು ದೂರ ದೂರ ಆಗಿರೋ ಈ ಸಂದರ್ಭದಲ್ಲಿ ನೀನು ಮನೋಜನ್ ಜೊತೆ ಒಂದಾಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ವಿಶಾಲು ಹೇಳಿದಾಗ, ಸರಿ ಆಯ್ತು ಆಂಟಿ, ನಾನ್ ಇನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಹೇಗೋ ನಾನ್ ಅನ್ಕೊಂಡಿದ್ದೆಲ್ಲ ಒಂದೊಂದಾಗೆ ನಡೀತಾ ಇದೆ ಅಂತ ವಿಶಾಲು ತುಂಬಾನೇ ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.